ನೀನು ಫುಲ್ ಫೇಮಸ್ ಆಗ್ತೀಯಾ ಹೋಟೆಲ್ನಲ್ಲಿ, ನಾನು ಹೇಳ್ಕೊಟ್ಟಂಗೆ ವಿಡಿಯೋಸ್ ಎಲ್ಲ ಮಾಡು, ಆವಾಗ ನೀನು ಫುಲ್ ವೈರಲ್ ಆಗ್ತೀಯಾ, ಫೇಮಸ್ ಆಗ್ತೀಯಾ ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ. ಸೊ ಆಮೇಲೆ ನನಗೆ ಸವೆನ್ಸ್ಕಾ ಹೋಟೆಲಿಗೆ ಕರ್ಕೊಂಡು ಹೋಗಿರ್ತಾರೆ. ಸೊ ಸವೆನ್ಸ್ಕಾ ಹೋಟೆಲ್ಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನನ್ನ ಯೂಸ್ ಮಾಡಿರ್ತಾರೆ. ನನ್ನ ವರ್ಜಿನಿಟಿನ ಹಾಳು ಮಾಡಿರ್ತಾರೆ. ನನ್ನ ವರ್ಜಿನಿಟಿ ಹಾಳು ಮಾಡಬೇಕು ಅನ್ನೋದೇ ಅವ್ರ ಇಂಟೆನ್ಷನ ಏನು ನನಗೆ ಗೊತ್ತಿಲ್ಲ. ಬಟ್ ಅವ್ರ ಪಾಡಿಗೆ ಅವ್ರು ಬರ್ತಾರೆ, ವರ್ಜಿನಿಟಿನ ಹಾಳು ಮಾಡ್ತಾರೆ, ಹೋಗ್ತಾರೆ. ಇದಾದಮೇಲೆ ನಾನು ಮನೆಗೆ ಬಂದಿರ್ತೀನಿ. ಮನೇಲಿ ನಾನು ಯಾರಿಗೂ ಹೇಳಿರಲ್ಲ. ನನಗೆ ಆ ಥರ ಬೆಸ್ಟ್ ಫ್ರೆಂಡ್ಸ್ ಅಂತ ಯಾರೂ ಇಲ್ಲ, ನಾನು ಯಾರಿಗೂ ಹೇಳೂ ಇರಲಿಲ್ಲ. ನಾನು ಡಿಪ್ರೆಷನ್ಗೆ ಎಲ್ಲಿ ಹೋಗ್ಬಿಡ್ತೀನಿ, ನನಗೆ ಸೂಸೈಡ್ ಮಾಡ್ಕೋಬೇಕು ಅಂತೆಲ್ಲ ಅನ್ನಿಸ್ತಿತ್ತು. ಸೊ ನಾನು ಡಿಪ್ರೆಷನ್ಗೆ ಎಲ್ಲಿ ಹೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಪಾಡಿಗೆ ನಾನು ವೀಡಿಯೋಸ್ನ ಮಾಡಿಕೊಂಡು ಬ್ಯುಸಿ ಆಗ್ತಾ ಹೋದೆ. ಆಮೇಲೆ ಬಟ್ ಅದು ಪದೇ ಪದೇ ನನಗೆ ಕಾಡ್ತಾನೆ ಇತ್ತು. ಸೊ ಆವಾಗ ನಾನು 2 months ಬಿಟ್ಕೊಂಡು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿರ್ತೀನಿ. ಕಂಪ್ಲೇಂಟ್ ಎಲ್ಲ ಕೊಟ್ಟಿರ್ತೀನಿ. ಅದಾಗಿ 164 ಸ್ಟೇಟ್ಮೆಂಟ್ ತೊಗೊಂಡಿರ್ತಾರೆ. ಅದಾದಮೇಲೆ ನನಗೆ ಏನು ಅನ್ನೋದು, ನನಗೆ ಕೇಸಿನ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿರಲಿಲ್ಲ. ಅಂದರೆ ಆಮೇಲೆ ನನಗೆ ಚಾರ್ಜ್ ಶೀಟ್ ಕೂಡ ಸಿಕ್ಕಿರುತ್ತೆ. ಅಂದರೆ ಅದು ತುಂಬ ಲೇಟಾಗಿ ಸಿಕ್ಕಿತ್ತು ನನಗೆ. ಚಾರ್ಜ್ ಶೀಟಲ್ಲಿ ಅಂದರೆ ನಾನು ವರ್ಜಿನ್ ಇದ್ದಿದ್ದರಿಂದ ಬ್ಲಡ್ ಅಂದರೆ ಬೆಡ್ ಮೇಲೆ ಬ್ಲೀಡ್ ಆಗಿತ್ತು. ಸೊ ಅದು ಫೋಟೋ ಎಲ್ಲ ಸಿಕ್ಕಿರುತ್ತೆ. ಇವಾಗ ನನಗೆ ಹೈಕೋರ್ಟಿಂದ ನೋಟಿಸ್ ಬಂದಿದೆ. 5 ದಿವಸದೊಳಗಡೆ ನೀವು ಬಂದುಬಿಟ್ಟು ಇದನ್ನು ಏನದು ಅಬ್ಜೆಕ್ಷನ್ ಹಾಕಲಿಲ್ಲ ಅಂತಂದರೆ ನಿಮ್ಮ FIR ಕ್ವಾಶ್ ಆಗುತ್ತೆ ಅಂತ ಹೇಳ್ಬಿಟ್ಟು. FIR ಕ್ವಾಶ್ ಆದರೆ ನನಗೆ ಬೇರೆ ಚಾಯ್ಸು ಇಲ್ಲ, ಸೂಸೈಡ್ ಮಾಡ್ಕೋಬೇಕು ನಾನು. ನನಗೆ ಲಾಯರ್ನ ಇಟ್ಟು ನಡೆಸೋ ಕೆಪಾಸಿಟಿ ನಿಜವಾಗ್ಲೂ ಇಲ್ಲ. ನನ್ನ ಹತ್ರ ಅಷ್ಟು ದುಡ್ಡಿಲ್ಲೂ ಇಲ್ಲ, ನನಗೆ ಆ ಲಾಯರ್ ಗೊತ್ತೂ ಇಲ್ಲ. ನನಗೆ ಏನು ಮಾಡಬೇಕು ಏನೂ ನನಗೆ ಗೊತ್ತಿಲ್ಲ. ಬಟ್ FIR ಕ್ವಾಶ್ ಆದರೆ ನಾನು ಸೂಸೈಡ್ ಮಾಡ್ಕೊಳ್ಳೋದಂತೂ ಗ್ಯಾರಂಟಿ.